ಜೊತೆಲೇ ಇದ್ದವರೇ ಚೂರಿ ಹಾಕಿದ್ರು. ಡಿ ಬಾಸ್ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ದರ್ಶನ್ ಮುಂದೆ ಅಂಗಲಾಚಿದ ಮಡೆನೂರು ಮನು. ತಮ್ಮ ಕಾಲ್ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಎಳೆದುಕೊಂಡವರು ಅಂದ್ರೆ ಅದು ಮಡೆನೂರು ಮನು. ನಾಯಕನಾಗಿ ನೆಲೆಯೂರುವ ಬೆಳೆಯುವಂತಹ ಸುವರ್ಣ ಅವಕಾಶವನ್ನ ಕೈ ಚೆಲ್ಲಿ ಕೈಯನ್ನ ಇಸ್ಕಿಕೊಳ್ತಾ ಇದ್ದಾರೆ. ಮಡೆನೂರು ಮನು ಸದ್ಯಕ್ಕೆ ಪ್ರಾಯಶ್ಚಿತದ ಬೇಗೆಯಲ್ಲಿ ಬೈತಿದ್ದಾರೆ. ತಮ್ಮ ತಪ್ಪಿನ ಅರಿವಾಗಿ ನನ್ನನ್ನ ಕ್ಷಮಿಸಿ ಅಂತ ಕೈ ಮುಗಿದು ಬೇಡಿಕೊಳ್ತಿದ್ದಾರೆ. ಮಡೆನೂರು ಮನು ಅವರ ಈ ಮನವಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಮನ್ನಣೆಯನ್ನ ಸಹ ನೀಡಿದೆ. ಕ್ಷಮಾಪಣೆಯ ಅರ್ಜಿಯನ್ನ ಪುರಸ್ಕಾರ ಕೂಡ ಮಾಡಿದೆ. ಆದರೆ ಚಿತ್ರರಂಗದ ಅನೇಕ ಸ್ಟಾರ್ಗಳು, ನಿರ್ಮಾಪಕರು, ನಿರ್ದೇಶಕರು ಮಡೆನೂರು ಮನು ಅವರನ್ನ ಕ್ಷಮಿಸಿದ್ದಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಮಡೆನೂರು ಮನು ಮಾಡಿದಂತಹ ತಪ್ಪು ಸಾಮಾನ್ಯವಾದಂಥದ್ದಲ್ಲ. ಶಿವಣ್ಣ ಸಾವನ್ನ ಬಯಸಿ ಧ್ರುವ ಸರ್ಜಾ ಮತ್ತು ದರ್ಶನ್ ಬಗ್ಗೆ ಮಡೆನೂರು ಮನು ಮಾತನಾಡಿದಂತಹ ಮಾತುಗಳನ್ನು ಶಿವಣ್ಣ ಮತ್ತು ದರ್ಶನ್ ಮರೆತರೂ ಸಹ ಅವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ಹಲವರು ಆ ಮಾತುಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮಡೆನೂರು ಮನು ಭವಿಷ್ಯದ ಮೇಲೆ ಇನ್ನೂ ಸಹ ಕರಿನೆರಳು ಇದ್ದೇ ಇದೆ. ಹೀಗಿರುವಾಗ ಇದೀಗ ಮಡೆನೂರು ಮನು ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಳಿ ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಷಮಿಸಿ ಅಂತ ದರ್ಶನ್ ಅವರ ಬಳಿ ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಈ ಕುರಿತಾದಂತಹ ವಿಡಿಯೋವನ್ನ ಮಾಡಿರುವ ಮಡೆನೂರು ಮನು, ದರ್ಶನ್ ಅವರ ಸುಮಾರು ಅಭಿಮಾನಿಗಳು ನನಗೆ ಕಾಲ್ ಮಾಡಿದ್ರು, ಹಾಗೆ ಮೆಸೇಜ್ಗಳನ್ನ ಮಾಡಿದ್ರು. ಕ್ಷಮೆ ಕೇಳಿದ್ರಾ, ಅವರನ್ನ ಭೇಟಿ ಆದ್ರ ಅಂತ ಎಲ್ಲರೂ ಸಹ ಕೇಳ್ತಿದ್ದಾರೆ. ಒಂದ್ಸಾರಿ ಆದ್ರೂ ಅವರನ್ನ ಭೇಟಿಯಾಗಿ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ತಮ್ಮ ಮಾತು ಶುರು ಮಾಡಿರುವಂತಹ ಮಡೆನೂರು ಮನು ಇದೀಗ ನಿಮ್ಮ ಚಿತ್ರವನ್ನ ರಿಲೀಸ್ ಮಾಡಿ ಅಂತ ಕೂಡ ನನಗೆ ಅನೇಕರು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಮುಂದುವರೆದು ನಾನು ಸುಮಾರು ಸಲ ಅವರನ್ನ ಭೇಟಿಯಾಗುವಂತಹ ಉದ್ದೇಶದಿಂದ ಕಾಲ್ ಕೂಡ ಮಾಡಿದೆ, ಮೆಸೇಜನ್ನು ಸಹ ಮಾಡಿದೆ. ಆದರೆ ಅವರು ಬ್ಯುಸಿಯಾಗಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳಿರುವ ಮನು, ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಡಿ ಬಾಸ್ ನಾನೊಬ್ಬ ಪುಟ್ಟ ಕಲಾವಿದ, ಒಂದು ಸಂಘ ಸಹವಾಸಗಳನ್ನ ಮಾಡಿ ಜೊತೆಯಲ್ಲಿ ಇರುವವರನ್ನ ನಂಬಿ ಈ ಆಡಿಯೋಗೆ ನಾನು ಬಲಿಯಾಗಿದ್ದೇನೆ ಅಂದಿರುವ ಮನು, ದಯಮಾಡಿ ನನ್ನನ್ನು ಕ್ಷಮಿಸಿ 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 ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಇಡೀ ಡಿ ಬಾಸ್ ಅಭಿಮಾನಿಗಳು, ಇಡೀ ಕರ್ನಾಟಕದ ಜನತೆ, ನೀವು ಕೊಟ್ಟಿರುವಂತಹ ಈ ಭಿಕ್ಷೆ, ಈ ಜೀವದಾನ ಕೊಟ್ಟಿದ್ದೀರಾ. ನೀವೆಲ್ಲರೂ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಿದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ನನ್ನ ಉಸಿರು ಇರೋವರೆಗೂ ಸಹ ನಿಮ್ಮನ್ನೆಲ್ಲ ನಾನು ಮರೆಯೋದಿಲ್ಲ ಅಂತ ಹೇಳಿರುವ ಮನು, ಹೀಗಾಗಿ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನಾನು ನಮಸ್ಕರಿಸ್ತೇನೆ. ಈ ಪುಟ್ಟ ಕಲಾವಿದನನ್ನು ಕ್ಷಮಿಸಿ, ಮುಂದೆ ನಾನು ಬದಲಾಗ್ತೀನಿ, ನನಗೆ ಯಾರ ಸಹವಾಸವೂ ಬೇಡ ಅಂತ ಕೂಡ ಹೇಳಿದ್ದಾರೆ. ನಾನು ಮಾಡೋದಕ್ಕೆ ಬಂದಿರುವಂತಹ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಮಡೆನೂರು ಮನು ಹೇಳಿದ್ದಾರೆ. ನಾನು ಊರಲ್ಲಿ ಮನೆ ಕಟ್ಟಬೇಕಾದ್ರೆ ನನಗೆ 69,000 ರೂಪಾಯಿ ಸಹಾಯ ಮಾಡಿದ್ದು ಡಿ ಬಾಸ್ ಅವರ ಫ್ಯಾನ್ಸ್. ಹೀಗಾಗಿ ಇಷ್ಟೆಲ್ಲ ಸಹಾಯ ಮಾಡಿದವರನ್ನ ನಾನು ಯಾವತ್ತೂ ಬೈಯಲ್ಲ, ಉದ್ದೇಶಪೂರ್ವಕವಾಗಿ ನಾನು ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ಮೊದಲೆಲ್ಲ ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೀತಾ ಇದೆ ಅಂತ ಹೇಳ್ತಾ ಬಂದಿದ್ದ ಮಡೆನೂರು ಮನು ಇದೇ ಸಂದರ್ಭದಲ್ಲಿ ಆ ಧ್ವನಿ ನನ್ನದೇ ಅಂತ ಕೂಡ ಒಪ್ಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ನನ್ನನ್ನು ಸಿಕ್ಕಿ ಹಾಕಿಸಿದ್ದಾರೆ, ಪ್ರಜ್ಞೆ ಇಲ್ಲದ ಸಮಯದಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರ ಬಳಿ ಮಡೆನೂರು ಮನು ಕ್ಷಮೆಯನ್ನ ಕೇಳಿದ್ದು, ಮಡೆನೂರು ಮನು ಅವರನ್ನ ದರ್ಶನ್ ಅವರು ಕ್ಷಮಿಸ್ತಾರಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೊಂದು ದಿನ ಮೌನ ಮುರಿದು ದರ್ಶನ್ ಅವರು ಮಾತನಾಡ್ತಾರಾ ಅನ್ನೋದನ್ನ ಸಹ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,